ವಾಟ್ಸಪ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಜಿಮೇಲ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಏನು ಸಿಂಪಲ್ ಫ್ರೆಂಡ್ಸ್, ಯಾವುದೇ ರೀತಿ ಇದಿಲ್ಲ ಅಂತ ನೋಡ್ಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅದಕ್ಕೆ ನಿಮ್ಮದು ಗೂಗಲ್ ಅಕೌಂಟ್ ಇಲ್ಲಿ ಕಾಣಿಸ್ತಿರೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಒಂದು ಅಕೌಂಟ್ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಪ್ಷನ್ ಕಾಣಿಸ್ತಿರ್ಬೋದು ಫ್ರೆಂಡ್ಸ್, ನೀವು ನಿಮಿಷ ತೋರಿಸ್ತೀನಿ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿಗ ನೋಡ್ತಿರ್ಬೋದು ನೀವು ಆ್ಯಡ್ ಅಕೌಂಟ್ ಅಂತಂದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಲೋಡ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗೂಗಲ್ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಬಂದುಬಿಟ್ಟು ಈ ಥರ ಲೋಡ್ ಆಗ್ತಿರುತ್ತೆ ಫ್ರೆಂಡ್ಸ್. ನಿಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಪಾಸ್ವರ್ಡ್ ತೆಗೆದು ನಾವು ಫಿಂಗರ್ ಪ್ರಿಂಟ್ ತೆಗೆದೆ ಫ್ರೆಂಡ್ಸ್. ಇಲ್ಲಿ ಲೋಡ್ ಆಗ್ತಿರ್ಬೋದು. ಸೊ ಈ ಥರ ಇಂಟರ್ಫೇಸ್ ಓಪನ್ ಆಗ್ತಿದೆ ಫ್ರೆಂಡ್ಸ್. ಇಲ್ಲಿ ಕ್ರಿಯೇಟ್ ಅಕೌಂಟ್ ಇದೆ ಅಂತ ಫ್ರೆಂಡ್ಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೋಡೋದು ಫ್ರೆಂಡ್ಸ್, ಕ್ರಿಯೇಟ್ ಅಕೌಂಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಫಾರ್ ಮೈ ಪರ್ಸ್ನಲ್ ಯೂಸಸ್ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ಕೊಡ್ಬೋದು. ನಾನೀಗ ಚೇತನ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ಕುಮಾರ್ ಅಂತ ಕೊಡ್ತೀನಿ. ನೀವು ನಿಮ್ಮ ಹೆಸರು ಯಾವ ರೀತಿ ಬೇಕು ಗೂಗಲ್ ಅಕೌಂಟ್ ಇದೆ ಯಾವ ರೀತಿ ಕೊಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನೀವು ಡೇಟು ಕೊಡಿ. ಮೇಲ್ ಅಂತ ಕೊಡಿ. ಫಿಮೇಲ್ ಆದರೆ ಫಿಮೇಲ್ ಕೊಡಿ. ಓಕೆ ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಬೇಕು ಅಂತ ಮಾಡ್ಬೋದು. ನಾನೀಗ ಚೇತನ್ ನೋಟ್ ಕನ್ನಡ ಅಂತ ಕೊಡ್ತೀನಿ ಫ್ರೆಂಡ್ಸ್. ಇಲ್ಲ ನೋಟ್ 5 ಅಂತ ಕೊಟ್ಟು ಫ್ರೆಂಡ್ಸ್, ಈ ರೀತಿ ಆಗ್ತಿದೆ. ನಿಮ್ಗೆ ಯಾವ ರೀತಿ ಪಾಸ್ವರ್ಡ್ ಬೇಕು ಅದನ್ನು ಕೊಡ್ಕೊಳ್ಳಿ. ಪಾಸ್ವರ್ಡ್ ನಾನು ಕಡೆ ಬರೆದಿಟ್ಕೊಳ್ಳಿಲ್ಲ, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ನೋಡ್ಬೋದು ಫ್ರೆಂಡ್ಸ್, ಈಗ ನಾವು ಪಾಸ್ವರ್ಡ್ ಕೊಟ್ಟು ನೆಕ್ಸ್ಟ್ ಅಂತ ತೆಳಗಿಲ್ಲ ಕ್ಲಿಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಂದಿದೆ ಫ್ರೆಂಡ್ಸ್. ಈಗ ಇಲ್ಲಿ SIM ಅಂತಂದು ಕೊಟ್ಟು ಓಕೆ ಫ್ರೆಂಡ್ಸ್, ಅಕೌಂಟ್ ನಿಮ್ಮದು ಕ್ರಿಯೇಟ್ ಆಗಿದೆ. ನೀವು ಪಾಸ್ವರ್ಡ್ನ ನೆನ್ಪಿಟ್ಕೊಂಡ್ರೆ ಮತ್ತೆ ನೀವು ಬೇರೆ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.